ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫಾರ್ ಯು ಚಾನಲ್. ಇವತ್ತು ನಾನು ನಿಮಗೆ ರೆಂಟಲ್ ಇನ್ಕಮ್ ಬರುವಂತಹ ಮನೆನ ತೋರ್ಸೋಕೆ ಬಂದಿದ್ದೀನಿ. ಅಂದರೆ ಬಾಡಿಗೆ ಆದಾಯ ಬರುವಂತಹ ಮನೆ ತೋರ್ಸೋಕೆ ಬಂದಿದ್ದೀನಿ. ಇದು ನಮಗೆ ಜೆ ಪಿ ನಗರ್ 9 ಫೇಸ್ ಅವಲಹಳ್ಳಿ ಏನಿದೆಯಲ್ಲ ಪೆಟ್ರೋಲ್ ಬಂಕು, ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಇರುವಂತಹ ಮನೆ ಆಗಿರುತ್ತೆ. ಇದು 20/40 BBMP ಏಕ್ ಹತ ವೆಸ್ಟ್ ಗೇಟ್ ನಾರ್ತ್ ಮೇನ್ ಡೋರ್ ಆಗಿರುತ್ತೆ. ಇಲ್ಲಿ ನಮಗೆ ಗ್ರೌಂಡ್ ಫ್ಲೋರಲ್ಲಿ 1 BHK, ಫಸ್ಟ್ ಫ್ಲೋರಲ್ಲಿ 2 BHK ಆ್ಯಂಡ್ ಸೆಕೆಂಡ್ ಥರ್ಡ್ ಫ್ಲೋರಲ್ಲಿ 1 BHK, ಟೋಟಲ್ 6 ಮನೆಗಳು ಸಿಗುತ್ತೆ. ಬಾಡಿಗೆ ತುಂಬ ಚೆನ್ನಾಗಿ ಬರುತ್ತೆ. ಮನೆ ಮುಂಭಾಗದಲ್ಲಿ ನಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಸ್ವಲ್ಪ ಖರಾಬಾಗಿದೆ, ಆದಷ್ಟು ಬೇಗ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಜೆ ಪಿ ನಗರ್ 9 ಫೇಸ್ ಅವಲಹಳ್ಳಿ ಪೆಟ್ರೋಲ್ ಬಂಕ್ ಏನಿದೆಯಲ್ಲ, ಪೆಟ್ರೋಲ್ ಬಂಕ್ ಬ್ಯಾಕ್ ಸೈಡಲ್ಲಿ ಬರುವಂಥದ್ದು ಈ ಮನೆಯಾಗಿರುತ್ತೆ. ನೋಡ್ತಾ ಇದ್ದೀರಾ, ಸುತ್ತಮುತ್ತ 30 ಫೀಟ್ ರಸ್ತೆ ಆದಮೇಲೆ ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ ಮನೆ. ಅದು ಫ್ರಂಟ್ ಎಲಿವೇಶನ್ ಆದಾಗೆ ಒಳಗಡೆ ಹೋಗ್ತಾಯಿದ್ದಕ್ಕೆ ಬಿಗ್ ಗೇಟ್ ಸಿಗುತ್ತೆ. ಹಾಗೆ ಪಾರ್ಕಿಂಗ್ ನಮಗೆ ಓನ್ಲಿ ಫಾರ್ 2 ವೀಲರ್. ಕಾರ್ಗಳೆಲ್ಲ ಇದ್ದರೆ ನೀವು ಹೊರಗಡೆನೇ ಪಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಕಾರ್ಗಳೆಲ್ಲ ಇಲ್ಲಿ ಅವಶ್ಯಕತೆ ಇಲ್ಲ, ಜಸ್ಟ್ 2 ವೀಲರ್ಗಳಿಗೆ ಕೊಟ್ಟಿದ್ದಾರೆ. ಹಾಗೆ ನಮಗೆ ಇಲ್ಲಿ ಸ್ಯಾನಿಟ್ರಿ ಫಸ್ಟ್ ಸಿಗುತ್ತೆ. ಫ್ಲೋರ್ ಬಂದು ನಮಗೆ ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಮನೆಗೂ ಎಲೆಕ್ಟ್ರಿಕ್ ಮೀಟರ್ನ ಸಪ್ರೇಟಾಗಿ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಾ. ಟೋಟಲ್ 6 ಮನೆ ಇರುವಂತಹದ್ದು ಈ ಬಿಲ್ಡಿಂಗಲ್ಲಿ. 20/40 ಆಗಿರುತ್ತೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಗ್ಯಾಸ್ ಪ್ರಾವಿಷನ್ ಕೂಡ ಸಪ್ರೇಟಾಗಿ ಮಾಡಿಕೊಟ್ಟಿದ್ದಾರೆ ವಿತ್ ಲಾಕ್ ಸಿಸ್ಟಮಲ್ಲಿ ಇರುವಂಥದ್ದು ನೋಡ್ತಾ ಇದ್ದೀರಾ. ಫುಲ್ ಫಿನ್ಸಿಂಗ್ ಆಗಿದೆ. ಹೈ ಗೇಜ್ ಮೆಟಲಲ್ಲಿ ಮಾಡಿರುವಂತಹದ್ದು ಫುಲ್ ಗೇಟು. ಓಕೆ, ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸು. ಹಾಗೆ ನಮಗಿಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಏನಿದೆಯಲ್ಲ 1 BHKನ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಬರುತ್ತೆ, ಅದು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಕಾವೇರಿ ಪ್ರಾವಿಷನ್ ಇದೆ, ತೋರಿಸ್ಕೊಡ್ತೀನಿ ನಿಮ್ಗೆ. ಅಲ್ಲಿ ಸ್ಟೋರೇಜ್ ಬೇಕಾದ್ರೆ ಏನಾದ್ರು ಮಾಡ್ಕೋಬೋದು. ಹಾಗೆ ಇಲ್ಲಿ ಇದು ಬಂದು ನಮಗೆ ಕಾವೇರಿ ಪ್ರಾವಿಷನ್ ಮಾಡಿಕೊಟ್ಟಿರುವಂಥದ್ದು ತೋರಿಸ್ಕೊಡ್ತೀನಿ ರೀ. ಇದು ಕಾವೇರಿ ಮೀಟ್ರ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ, ನೀರು ಬರ್ತಾ ಇದೆ. ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು. ಹೀಗೆ ನಾನೀಗ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನಮಗೆ 1 BHK ಪ್ರಾವಿಷನ್ ಬರುತ್ತೆ. ಇದು ಸಂಪು ಗೆಳೆಯರೆ, ಇಲ್ಲೇ ಸಂಪ್ ಬರುತ್ತೆ. ಇದು ನಮಗೆ ನಾರ್ತ್ ಫೇಸ್ ಬರುತ್ತೆ. 1 BHK ಫಸ್ಟು ಗ್ರೌಂಡ್ ಫ್ಲೋರಲ್ಲಿ ಇರೋದು. ಇದಕ್ಕೆ ಗ್ರಾನೈಟ್ ಕೊಟ್ಟಿದ್ದಾರೆ. ಇದು ಹಾಲು. ಹಾಗೆ ಈ ಕಡೆ ಪೆನ್ ಮಾಡಿದರೆ ಇಲ್ಲಿ ಏನಿದೆಯಲ್ಲ ನಮಗೆ ಇಲ್ಲಿ ಅಟ್ಯಾಚ್ ಅಥವಾ ಕಾಮನ್ ಬಾತ್ರೂಮ್ ಅಂತ ಹೇಳ್ಬೋದು. ಇಲ್ಲಿ ಹ್ಯಾಂಡ್ ಬೇಸನ್ ಬರುತ್ತೆ. ಹಾಗೆ ಚಿಕ್ಕದಾಗಿ ದೇವ್ರ ಪೂಜಾ ರೂಮ್ನ ಮಾಡಿಕೊಟ್ಟಿದ್ದಾರೆ ವಿತ್ ಕರ್ಟನ್ ರಾಡು. ಇಲ್ಲಿ ಕಿಚನ್ ರೂಮ್ ಮಾಡಿದ್ದಾರೆ, ನೋಡ್ತಾ ಇದ್ದೀರಾ. ಚಿಕ್ಕ ಚೊಕ್ಕ ಸಂಸಾರ ಓಕೆ ನಡಿಬೋದು ಅಷ್ಟೇ. ಹಾಗೆ ಇಲ್ಲಿ ಬೆಡ್ರೂಮ್ ಇದೆ. ಬೆಡ್ರೂಮ್ ದೊಡ್ಡದು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಕಿಂಗ್ ಸೈಜ್ ಕಾಟ್ನ ಹಾಕ್ಕೋಬೋದು, ಆ ಥರ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಗಳಿಲ್ಲ, ಫ್ಯಾನು ಕರ್ಟನ್ನು ಕೊಟ್ಟಿದ್ದಾರೆ. ಸರಿನಾ? ಓಕೆ, ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು. ಇಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲ ಫಿಟ್ಟಿಂಗ್ ಆಗಿದೆ. ಗೀಸರ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಆಲ್ ಫಿಟ್ಟಿಂಗ್ ಡನ್ ಆಲ್ರೆಡಿ. ಇಲ್ಲಿ ಹ್ಯಾಂಡ್ ಬೇಸನ್ ಬಂದಿದೆ ಅಂದರೆ ಅರ್ಥ ಇಲ್ಲಿ ನೀವು ವಾಷಿಂಗ್ ಮಷಿನ್ನ ಇಟ್ಕೋಬೋದು ಅಂತ. ಇಲ್ಲಾಂದರೆ ಅಲ್ಲೂ ನಿಮಗೆ ಹ್ಯಾಂಡ್ ಬೇಸನ್ ಬೇಕಾದ್ರೆ ಮಾಡಿಕೊಡ್ತಾರೆ. ಓಕೆ, ಈ ಥರ ಇದೆ ಗ್ರೌಂಡ್ ಫ್ಲೋರಲ್ಲಿ. ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಫಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ವೆಂಟಿಲೇಷನ್ ಇಲ್ಲಿ ಚೆನ್ನಾಗಿ ಬರುತ್ತೆ. ಇದು ಬೇಡ ಅಂತಂದರೆ ವಾಲ್ ಬೇಕಾದ್ರೆ ಕಟ್ಕೋಬೋದು. ಓಕೆ, ಎಲ್ಲರೂ ರೆಂಟಲ್ ಪರ್ಪಸ್ ಅಂತ ಕೇಳ್ತಾ ಇದ್ದಾರಲ್ಲ, ರೆಂಟಲ್ ಪರ್ಪಸ್ ಮಾಡ್ತಾ ಇದ್ದೀನಿ. ವೀಡಿಯೋನ ನೋಡ್ಕೊಳ್ಳಿ, ಬೇಕಂದರೆ ಬನ್ನಿ ತೋರಿಸ್ಕೊಡ್ತೀನಿ. ಅಲ್ಲಿ CCTV ಕ್ಯಾಮ್ರಾ ಪ್ರಯೋಜನ ಎಲ್ಲ ಮಾಡಿಕೊಟ್ಟಿದ್ದಾರೆ. ಎಲ್ಲ ಫೆನ್ಸಿಂಗ್ ಆಗಿದೆ, ಚೆನ್ನಾಗಿದೆ ಬಿಲ್ಡಿಂಗು. ಇಲ್ಲಿ ವೆಂಟಿಲೇಷನ್ಗೋಸ್ಕರ MS ಲೇಸರ್ ಕಟ್ಟಿಂಗಲ್ಲಿ ಮಾಡಿರುವಂಥದ್ದು ಕೊಟ್ಟಿದ್ದಾರೆ. ಈ ರೈಲಿಂಗ್ಸ್ ಎಲ್ಲ ಏನಿದೆಯಲ್ಲ ನನಗೆ MS ಕಟ್ಟಿಂಗಲ್ಲಿ ಕೊಟ್ಟಿರುವಂಥದ್ದು. ಇಲ್ಲಿ ಫಸ್ಟ್ ಫ್ಲೋರಲ್ಲಿ 2 BHK ಬರುತ್ತೆ. ಅಂದರೆ ಫಸ್ಟ್ ಮನೆ ಗ್ರೌಂಡ್ ಫ್ಲೋರಲ್ಲಿ 1 ಮನೆ ತೋರಿಸಿದ್ದೀನಿ ಆಲ್ರೆಡಿ. ಈಗ ಫಸ್ಟ್ ಫ್ಲೋರಲ್ಲಿ 2 BHKನ ತೋರಿಸ್ತಾ ಇದ್ದೀನಿ. ಇಲ್ಲೇ ಒಂದು ಟ್ಯಾಪ್ ಬರುತ್ತೆ. ಹಾಗೆ ಕೆಳಗಡೆಯಿಂದ ಮೇಲೆ ಬಂದಿರೋರು ಹಾಗೆ ಇಲ್ಲಿದ್ದನ್ನೇ ಟರ್ನ್ ಹಾಕಿ ಹೋಗ್ಬೋದು. ಸರಿನಾ? ಇಲ್ಲಿದ್ದ ಅಲ್ಲಿವರೆಗೂ ತುಂಬ ಸ್ಪೇಸ್ ಇದೆ. ಮುಂದೆ ಫ್ಯೂಚರಲ್ಲಿ ನಿಮಗೆ ಈ ಮನೆ ಸೆಕ್ಯೂರ್ ಆಗಿರ್ಬೇಕಂದ್ರೆ MS ಗೇಟ್ನ ಮಾಡ್ಕೋಬೋದು. ಆಪ್ಷನ್ ಚೆನ್ನಾಗಿದೆ. ಇದು ನಮಗೆ ನಾರ್ತ್ ಫೇಸ್ ಸಿಗುತ್ತೆ. 2 BHK ಇರುವಂತಹ ಮನೆ ಆಗಿರುತ್ತೆ. ಓನರ್ ಇದ್ದು ಬಾಡಿಗೆನ ತೊಗೋಬೋದು.
ಗ್ರಾನೈಟ್ ಫ್ಲೋರು, ಒಂದು ಟಿ ವಿ ಕ್ಯಾಬಿನೆಟು, ಪಿ ಒ ಪಿ ಫಾಲ್ ಸೀಲಿಂಗು ವಿತ್ ಫ್ಯಾನು, ಕರ್ಟನ್ ರಾಡು ಓಕೆ ಕೊಟ್ಟಿದ್ದಾರೆ. ಈ ಕಡೆ ಒಂದು ಬೆಡ್ರೂಮ್ ಬರುತ್ತೆ, ಹಾಗೆ ಲೆಫ್ಟ್ ಸೈಡಲ್ಲಿ ಕಿಚನ್ ರೂಮು ಆ್ಯಂಡ್ ಬೆಡ್ರೂಮ್ ಬರುತ್ತೆ. ತೋರಿಸ್ಕೊಡ್ತೀನಿ. ಈ ಕಾರ್ನರಿಂದ ನಿಂತ್ಕೊಂಡು ನೋಡಿದರೆ ಅದು ಒಂದು ಎಂಟ್ರಿ, ಟಿ ವಿ ಕ್ಯಾಬಿನೆಟು, ಪೂಜಾ ರೂಮು. ಲೈಕ್ ಈ ಥರ ಇದೆ, ನೋಡ್ತಾ ಇದ್ದೀರಾ. ಎಲ್ಲ ಏನಿದೆಯಲ್ಲ ಇದು ದೇವ್ರ ಮನೆಗೂ ಮತ್ತು ಮೇನ್ ಡೋರ್ಗಳಿಗೆ ಟೀ ಕುಡ್ನ ಕೊಟ್ಟಿದ್ದಾರೆ ಅಷ್ಟೇ. ಎಲ್ಲದು UPVC ಸ್ಲೈಡಿಂಗ್ ಡೋರ್ನ ಕೊಟ್ಟಿರುವಂಥದ್ದು, ವಿಂಡೋಗಳು ಕೊಟ್ಟಿರುವಂಥದ್ದು. ಹಾಗೆ ಇದಕ್ಕೆ PVC ಕೊಟ್ಟಿದ್ದಾರೆ ಕಾಮನ್ ಟಾಯ್ಲೆಟ್ಗೆ. ಎಲ್ಲ ಬಾತ್ರೂಮ್ಗಳಿಗೂ ಇವರು ಫಿಟ್ಟಿಂಗ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ, ವಿತ್ ಗೀಸರ್ ಜೊತೆಗೆ ಕೊಟ್ಟಿರುವಂಥದ್ದು. ನೋಡ್ತಾ ಇದ್ದೀರಾ, ಬಾತ್ರೂಮ್ ಕೂಡ ದೊಡ್ಡದಾಗಿದೆ, ಕಾಮನ್ ಬಾತ್ರೂಮ್ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲೊಂದು ಬೆಡ್ರೂಮ್ ಇದೆ, 2 ಬೆಡ್ರೂಮ್ ಮನೆ ಇದು. ಇದಕ್ಕೆ ಚೆನ್ನಾಗಿದೆ ಇದು, ಲೈಕ್ ವೆಂಟಿಲೇಷನ್ ಎರಡು ಕಡೆಯೂ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ಓಕೆ, ಅಲ್ಲಿ ಬಾಲ್ಕನಿ ಇದೆ, ಕಿಂಗ್ ಸೈಜ್ ಕಾಟ್ನ ಹಾಕ್ಕೋಬೋದು. ಮೇಲ್ಗಡೆನೂ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಬಾಲ್ಕನಿ ಇದೆ ಈ ರೂಮ್ಗೆ, ನೋಡ್ತಾ ಇದ್ದೀರಾ. ಪಕ್ಕ ಈ ಥರ ಬರುತ್ತೆ ಹೊರಗಡೆ ಲುಕ್ಕು. ಸರಿನಾ? ಬನ್ನಿ ಈಗ ನೆಕ್ಸ್ಟ್ ಬೆಡ್ರೂಮ್ನ ತೋರಿಸ್ತೀನಿ. ಇದು ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಬರುವಂತಹ, ಅಂದರೆ ಓನರ್ ಇದ್ದು ಬಾಡಿಗೆ ತೊಗೊಳ್ಳೋ ಥರ ಮಾಡಿದ್ದಾರೆ ಇವರು. ಡೋರೆಲ್ಲ ನೋಡ್ತಾ ಇದ್ದೀರಾ, ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಸೈಡಿಗೆ ನಿಮಗೆ ಕಿಚನ್ ರೂಮ್ ಸಿಗುತ್ತೆ, ಲೆಫ್ಟ್ ಸೈಡಲ್ಲಿ ಇನ್ನೊಂದು ಬೆಡ್ರೂಮ್ ಸಿಗುತ್ತೆ. ಫಸ್ಟು ಕಿಚನ್ ರೂಮ್ನ ತೋರಿಸ್ತೀನಿ ನಿಮಗೆ. ಇಲ್ಲಿ ರೆಫ್ರಿಜಿರೇಟರ್ ಅಂದರೆ ಫ್ರಿಜ್ನ ಇಡೋದಕ್ಕೆ ಸ್ಪೇಸ್ನ ಕೊಟ್ಟಿದ್ದಾರೆ. ಕಿಚನ್ ಓಕೆ, ಸ್ಲೇಪಲ್ಲಿ ಆರಾಮಾಗಿ ನಿಂತ್ಕೊಂಡು ಅಡುಗೆನ ಮಾಡೋ ಥರ ಸ್ಪೇಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಗಾಳಿ ಚೆನ್ನಾಗಿ ಬರುತ್ತೆ. ವಾರ್ಡ್ರೋಬ್ಗಳೆಲ್ಲ ಮಾಡಿಕೊಟ್ಟಿದ್ದಾರೆ. ಓಕೆ, ನಾಟ್ ಬ್ಯಾಡ್. ಹಾಗೆ ನಮಗೆ ಇಲ್ಲಿ ಒಂದು ಬೆಡ್ರೂಮ್ ಇದೆ. ಈ ಬೆಡ್ರೂಮ್ ಬಂದು ನೀವು ಚಿಲ್ಡ್ರನ್ ಬೆಡ್ರೂಮ್ ಅಂತ ಮಾಡ್ಕೊಳ್ಳಿ, ಮಾಸ್ಟರ್ ಬೆಡ್ರೂಮ್ ಥರ ಆದರೂ ಮಾಡ್ಕೊಳ್ಳಿ. ಚಿಕ್ಕದು ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದಕ್ಕೆ ಬಂದಿದೆ, 2 ಬಾತ್ರೂಮ್ ಬರುತ್ತೆ. ಇಲ್ಲಿ ಫಿಟ್ಟಿಂಗ್ ಅದೇ ಸೇಮ್ ಕೊಟ್ಟಿದ್ದಾರೆ. ಈ ಮನೆಗೆ ಒಂದೇ ಗೀಸರು ಕೊಟ್ಟಿರುವಂಥದ್ದು, ಬೇಕಂದರೆ ಹಚ್ಚೋಣ. ಎಲ್ಲ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಫ್ಲೋರಲ್ಲಿ. ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಅಲ್ಲ, ಲೈಕು ಕೊಡಿ, ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ. ಈಗ ನಾನು ನಿಮಗೆ ಸೆಕೆಂಡ್ ಫ್ಲೋರ್ ಕರ್ಕೊಂಡು ಹೋಗ್ತಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಹೇಗೆ ಅಂತಂದರೆ 2 ಅಂದರೆ ಒಂದೊಂದು BHK ಇರೋದು 2 ಮನೆಗಳು ಬರುತ್ತೆ ಇಲ್ಲಿ. ಅದರಲ್ಲಿ ಫಸ್ಟ್ ಒಂದು ಮನೆ ಇದಾಗಿರುತ್ತೆ. ಎಲ್ಲ ನಾರ್ತ್ ಫೇಸ್ ಡೋರ್ಗಳಾಗಿರುತ್ತೆ. ಇದು ಎಂಟ್ರಿ ಆಗ್ತಾ ಇದ್ದಂಗೆ ಹಾಲಲ್ಲಿ ನಮಗೆ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ, ಒಂದು ಬೆಡ್ರೂಮ್ ಬರುತ್ತೆ, ದೇವ್ರ ಪೂಜಾ ರೂಮ್ ಸ್ವಲ್ಪ ಚಿಕ್ಕದು ಗೂಡು ಥರ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ವಿಂಡೋ ಗ್ರಾನೈಟ್ ಫ್ಲೋರಿಂಗ್ ಸಿಗುತ್ತೆ. ಲೆಫ್ಟ್ ಸೈಡಲ್ಲಿ ಹಾಗೆ ಪ್ಯಾನ್ ಮಾಡಿದರೆ ಕಿಚನ್ ರೂಮ್ ಬರುತ್ತೆ. ಕಿಚನ್ ರೂಮು ಅಷ್ಟೇ ದೊಡ್ಡದಾಗಿ ಚೆನ್ನಾಗಿದೆ. ಇದು ರೆಂಟಲ್ ಪರ್ಪಸ್ ಸಿಗಲ್ವಾ, ಹಾಗಾಗಿ ಒಂದು ಫ್ಯಾಮಿಲಿಗೆ ಕೊಡ್ಬೋದು, ಚಿಕ್ಕ ಪುಟ್ಟ ಫ್ಯಾಮಿಲಿಗೆ. ಓಕೆ, ಎಂಟ್ರಿ ಈ ಥರ ಇರುತ್ತೆ. ಹಾಗೆ ಇಲ್ಲಿ ನಮಗೆ ಒಂದು ಬೆಡ್ರೂಮ್ ಇದೆ. ಬೆಡ್ರೂಮ್ ಕೂಡ ಈಸಿ ಕಿಂಗ್ ಸೈಜ್ ಕಾಟ್ನ ಹಾಕ್ಕೋಬೋದು, ಚೆನ್ನಾಗಿ ಕೊಟ್ಟಿದ್ದಾರೆ. ರೈಟ್, ಇಲ್ಲೂ ಕೂಡ ನಮಗೆ ಫಿಟ್ಟಿಂಗ್ ಆಲ್ರೆಡಿ ಆಗಿದೆ, ವಿತ್ ಗೀಸರ್ ಜೊತೆಗೆ ಕೊಟ್ಟಿರುವಂಥದ್ದು. ಸರಿನಾ? ರೈಟ್, ಇಲ್ಲಿ ಬೇಕಾದ್ರೆ ವಾಷಿಂಗ್ ಮಷಿನ್ನ ಇಟ್ಕೋಬೋದು, ಆಪ್ಷನ್ ಇದೆ.
ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಸ್ಮಾಲ್ ಫ್ಯಾಮಿಲಿ ನೆಮ್ಮದಿಯಾಗಿರ್ಬೋದು. ಹಾಗೆ ಇದೇ ಕಾನ್ಸೆಪ್ಟಲ್ಲಿ ಈ ಪಕ್ಕದ ಬಿಲ್ಡಿಂಗಲ್ಲೂ ಕೊಟ್ಟಿರುವಂಥದ್ದು. ಇಲ್ಲೇ ಒಂದು ಟ್ಯಾಪ್ ಇದೆ, ಹೊರಗಡೆ ಯೂಸ್ ಮಾಡೋರಿಗೆ ಫಿನ್ಸಿಂಗ್ ಆಗಿದೆ, ಯಾವುದೇ ಥರದ ಭಯ ಇಲ್ಲ. ಈ ಥರ ಕಾಣಿಸುತ್ತೆ ಗಲ್ಲಿ. ಆ ಮನೆಗೆ ಕಂಪೇರ್ ಮಾಡಿದರೆ ಈ ಮನೆ ಸ್ವಲ್ಪ ಚಿಕ್ಕದು ಬರುತ್ತೆ. ಇದು 1 BHK ಸೇಮು. ಹಾಲು, ಬೆಡ್ರೂಮು, ಕಾಮನ್ ಟಾಯ್ಲೆಟು, ಬಾತ್ರೂಮು, ಚಿಕ್ಕದು ಪೂಜಾ ರೂಮೇ ಮಾಡಿಬಿಟ್ಟಿದ್ದಾರೆ ಇವರು. ಹಾಗೆ ಒಂದು ಕಿಚನ್ ರೂಮು. ಇದು ಹಾಲ್ನ ನೋಟ. ಸರಿನಾ? ಇದು ಕಿಚನ್ ರೂಮು. ಲೈಕ್ ಈ ಥರ ಇದೆ, ಚೆನ್ನಾಗಿದೆ ಒಂಥರ. ಹಾಗೆ ಇಲ್ಲಿ ಒಂದು ಪೂಜಾ ರೂಮ್ ಥರ ಮಾಡಿದ್ದಾರೆ. ಈ ಬೆಡ್ರೂಮ್ ಪಕ್ಕದಲ್ಲಿ ಸೇಮ್ ಒಂದು ಕಾಮನ್ ಬಾತ್ರೂಮು ವಿತ್ ಆಲ್ ಫಿಟ್ಟಿಂಗು. ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟು ಇದೆ ಅಂತಂದರೆ, ಇಲ್ಲಾಂದರೆ ಇನ್ನೂ ಸ್ಪೇಸ್ ಉಳಿಯುತ್ತೆ ನಿಮಗೆ. ಬಟ್ಟೆ ಒಗೆಯೋದಕ್ಕೆ ಮೇಲೆ ಜಾಗನೂ ಇದೆ, ತೋರಿಸ್ಕೊಡ್ತೀನಿ. ಓಕೆ ಗೆಳೆಯರೆ, ಈಗ ನೀವು 1 BHK ಏನು ನೋಡಿದ್ದೀರಲ್ಲ, ಆ್ಯಸ್ ಇಟ್ ಈಸ್ ನೆಕ್ಸ್ಟ್ ಫ್ಲೋರು ಹೀಗೆ ಇರೋದು. ಆದರೂ ಕೂಡ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ ಜೊತೆಗೆ ಇರಿ. ಕಂಟಿನ್ಯೂ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲೊಂದಿದೆ. ಟೋಟಲ್ ನಿಮಗೀಗ 4 ಮನೆಗಳೇ ತೋರಿಸಂಗಾಯಿತು. ಅಂದರೆ ಗ್ರೌಂಡ್ ಫ್ಲೋರಲ್ಲಿ 1, ಫಸ್ಟ್ ಫ್ಲೋರಲ್ಲಿ 2 BHK ಇದು 2 ಆಯಿತು. ಇಲ್ಲಿ 1 BHK ಇದು 2 ಆಯಿತು. ಟೋಟಲ್ 4 ಆಯಿತು. ಈಗ ಇಲ್ಲೇ ಸೇಮ್ ಅದೇ ಕಾಂಬಿನೇಷನು, ಇಲ್ಲಿ 1 ಬರುತ್ತೆ, ಅಲ್ಲೊಂದು ಬರುತ್ತೆ. ಟೋಟಲ್ 6 ಮನೆ ಇರುವಂಥದ್ದು. ಇಲ್ಲಿ ವೆಂಟಿಲೇಷನ್ ಇದೆ, ಮೇಲ್ಗಡೆ ಸ್ಪೇಸ್ ಜಾಗ ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಬೆಳಕು ಚೆನ್ನಾಗಿ ಬಂದಿದೆ ಸ್ವಲ್ಪ ಕೆಳಗಡೆ ಕಂಪೇರ್ ಮಾಡಿದರೆ. ಸರಿನಾ? ಓಕೆ, ಕೆಳಗಡೆ ಏನಿದೆಯಲ್ಲ ಆ್ಯಸ್ ಇಟ್ ಈಸ್ ಸೇಮ್ ಅದೇ ಥರ ಇದು ಬಂದಿರುವಂಥದ್ದು. ನೋಡ್ತಾ ಇದ್ದೀರಾ? ಹಾಲು, ಓಕೆನಾ ಗೆಳೆಯರೆ? ನೋ ಕನ್ಫ್ಯೂಷನ್. ಕಿಚನ್ ರೂಮು ಈ ಥರ ಇದೆ. ಹಾಗೆ ಇಲ್ಲಿ ಕಿಚನ್ ರೂಮಿಂದ ನಿಂತ್ಕೊಂಡು ನೋಡಿದರೆ ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟು, ಇಲ್ಲಿ ಅಟ್ಯಾಚ್ ಕಾಮನ್ ಬಾತ್ರೂಮು ವಿತ್ ಆಲ್ ಫಿಟ್ಟಿಂಗು ಚೆನ್ನಾಗಿದೆ. ಹಾಗೆ ಇಲ್ಲಿ ಒಂದು ಬೆಡ್ರೂಮು ವಿತ್ ಫಿಟ್ಟಿಂಗು, ಕರ್ಟನ್ ರಾಡು, ಫ್ಯಾನ್ ಎಲ್ಲ ಕೊಟ್ಟಿದ್ದಾರೆ. ಮನೆ ಖರೀದಿ ಮಾಡಿರೋರು ಡೈರೆಕ್ಟಾಗಿ ಬಾಡಿಗೆಗೆ ಕೊಟ್ಟು ಬಿಡ್ಬೋದು, ಹಾಗಿದೆ. ಏರಿಯಾ ಮಾತ್ರ ಸೂಪರು. ಬಸ್ ಸ್ಟಾಪ್ ಜಸ್ಟ್ ವಾಕಿಂಗ್ ಡಿಸ್ಟೆನ್ಸು. ತೋರಿಸ್ಕೊಡ್ತೀನಿ. ಬೆಳಕಿಲ್ಲಿ ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ಓಪನ್ ಇರೋದ್ರಿಂದ ವೆಂಟಿಲೇಷನ್ ಇದೆ. ಇಲ್ಲೂ ಕೂಡ ನಮಗೆ ಒಂದು ಬೆಡ್ರೂಮ್ ಇರುವಂತಹ ಮನೆ ಸಿಗುತ್ತೆ. ಸೇಮ್ ಬಾತ್ರೂಮು, ವಾಷಿಂಗ್ ಮಿಷಿನ್ ಪಾಯಿಂಟು, ಒಂದು ಬೆಡ್ರೂಮು, ದೇವ್ರ ಮನೆ, ಕಿಚನ್ ರೂಮ್. ಎಲ್ಲೂ ಏನೂ ಚೇಂಜಸ್ ಮಾಡಿಲ್ಲ, ಯಾವುದೂ ರೂಮ್ಗಳಿಗೂ ಮೋಸ ಮಾಡಿಲ್ಲ, ಸೇಮ್ ಟು ಸೇಮ್ ಕೊಟ್ಟಿದ್ದಾರೆ. ಈ ಥರ ಇದೆ ಪೂಜಾ ರೂಮು. ಹಾಗಿದ್ದು ಬೆಡ್ರೂಮು. ಸರಿನಾ? ಟಾಪ್ ಫ್ಲೋರಲ್ಲಿ ಹೋಗೋಣ, ಡೀಟೇಲ್ಸ್ ಎಲ್ಲ ನಿಮ್ಗೆ ಹೇಳ್ತೀನಿ. ಓಕೆ, ಈಗಲೇ ಹೇಳ್ಕೊಂಡು ಹೋಗ್ತೀನಿ. ಇದು JP ನಗರ್ 9 ಫೇಸು ಅವಲಹಳ್ಳಿ ಭರತ್ ಪೆಟ್ರೋಲ್ ಬಂಕ್ ಏನಿದೆಯಲ್ಲ, ಆ ಪೆಟ್ರೋಲ್ ಬಂಕ್ ಹಿಂದ್ಗಡೆನೇ ಇರುವಂತಹ ಮನೆ ಆಗಿರುತ್ತೆ. ಇದು BBMP ಏಕಹತ ಆಗಿರುತ್ತೆ. ರೆಂಟಲ್ ಪರ್ಪಸ್ಗೋಸ್ಕರ ಮಾಡಿರುವಂತಹ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಆಗಿರುತ್ತೆ. ವಾಕಬಲ್ ಡಿಸ್ಟೆನ್ಸಲ್ಲಿ ನಮಗೆ ಪೆಟ್ರೋಲ್ ಬಂಕ್ ಆಗಲಿ, ರೇಷನ್ ಅಂಗಡಿಗಳಾಗಲಿ, ಆಮೇಲೆ ಬಸ್ ಸ್ಟಾಪ್ ಆಗಲಿ ಸಿಗುತ್ತೆ. ನಿಮಗೀಗ ಒಂದು ಅಪಾರ್ಟ್ಮೆಂಟ್ ತೋರಿಸಿದ್ರೆ ಒಂದು ಐಡಿಯಾ ಬಂದುಬಿಡುತ್ತೆ. ಗಾಡಿ ಚೆನ್ನಾಗಿ ಬರ್ತಾಯಿದೆ. ನಾನೀಗ ಓಪನ್ ಟೆರೆಸ್ ಮೇಲ್ಗಡೆ ಬಂದಿದ್ದೀನಿ. 1000 ಲೀಟರ್ ಇರುವಂತಹ 2 ಸಿಂಟ್ಯಾಕ್ಸ್ನ ಕೊಟ್ಟಿದ್ದಾರೆ. ಓವರ್ ಹೆಡ್ ರೂಮ್ ಕೊಟ್ಟಿದ್ದಾರೆ, ಲ್ಯಾಡರ್ ಕೊಟ್ಟಿದ್ದಾರೆ, ಬಟ್ಟೆ ಒಗೆಯೋದಕ್ಕೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಮೇನ್ ರೆಂಟಲ್ ಇರೋರಿಗೆ ಬಟ್ಟೆ ತೊಳೆಯೋದಕ್ಕೆ ಸ್ಪೇಸ್ ಬೇಕಾಗುತ್ತೆ, ಇಲ್ಲಿ ಬಂದು ತೊಳ್ಕೊಬೋದು ಬೇಕಾದ್ರೆ ಅವರು. ಸರಿನಾ? ಕೇಬಲ್ ವರ್ಕೆಲ್ಲ ಆಗಿದೆ. ಬಟ್ಟೆ ಒಣಗಿ ಹಾಕೋದಕ್ಕೆ ಕಂಬಿನ ಮಾಡಿಕೊಟ್ಟಿದ್ದಾರೆ. ಇದು
ನಂದಿ ಗಾರ್ಡನ್ನು ಇದೇನು ನೋಡ್ತಾ ಇದ್ದೀರಲ್ಲ, ನಂದಿ ಗಾರ್ಡನ್ನು, ಜೆ ಪಿ ನಗರ್ ನಂದಿ ಗಾರ್ಡನ್ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ 9 ಫೇಸಲ್ಲಿ, ಆದರೂ ಝೂಮಾಗಿ ತೋರಿಸ್ತೀನಿ. ನಂದಿ ಗಾರ್ಡನ್ ಇದು. ಅದ್ರ ಪಕ್ಕದಲ್ಲೇ ಇರೋದು ಲೇಕು, ಅಂಜನಾಪುರ ಲೇಕ್. ಇದು ಲೇಕ್ ವ್ಯೂ ಇರುವಂತಹ ಮನೆಯಾಗಿರುತ್ತೆ. ಇದೇ ಬಸ್ ಸ್ಟಾಪು, ಇದು ಬಸ್ ಸ್ಟಾಪು ಮನೆ ಹಿಂದ್ಗಡೆ. ಇಲ್ಲಿ ಬಸ್ ಬಂದು ಸ್ಟಾಪ್ ಆಗುತ್ತೆ. ಬಸ್ ಓಡಾಡಿದರೆ ತೋರಿಸ್ಕೊಡ್ತೀನಿ. ಮೇನ್ ರೋಡ್ ಅದು. ನಂದಿ ಗಾರ್ಡನ್ ಪೆಟ್ರೋಲ್ ಬಂಕ್ ನಮಗೆ ಆ ಕಡೆ ಬರುತ್ತೆ. ಬ್ಯಾಂಕ್ ಏನಿದೆಯಲ್ಲ, ಇಂಡಿಯನ್ ಬ್ಯಾಂಕು ಇಲ್ಲಿ ಹತ್ತಿರ ಇದೆ ಇದು. ಓಕೆ ಕಡೆ ಇದು 20/40 ವೆಸ್ಟ್ ಫೇಸ್ ಗೇಟು, ನಾರ್ತ್ ಫೇಸ್ ಎಲ್ಲ ಮೇನ್ ಡೋರು, G+3. ಫಸ್ಟ್ ಫ್ಲೋರಲ್ಲಿ 1 BHK, ಸೆಕೆಂಡ್ ಫ್ಲೋರಲ್ಲಿ ಓನರ್ ಇರೋದಕ್ಕೆ 2 BHK. ಆಮೇಲೆ ಸೆಕೆಂಡ್ ಆ್ಯಂಡ್ ಥರ್ಡ್ ಫ್ಲೋರಲ್ಲಿ 1 BHKದು 4 ಮನೆಗಳು ಸಿಗುತ್ತೆ. ಟೋಟಲ್ 6 ಮನೆಗಳು. ಇವ್ರು ಕೇಳ್ತಾ ಇರೋದು ಪ್ರೈಸು, ಆಸ್ಕಿಂಗ್ ಪ್ರೈಸು 1 CR 51 lakhs. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಮನೆ ಇಷ್ಟಪಟ್ಟಿದ್ದಲ್ಲಿ ಬಂದು ಫೋನ್ ಮಾಡಿ ಮನೇನ ಕರ್ಕೊಂಬಂದು ತೋರಿಸ್ತೀನಿ. ರೆಂಟಲ್ ಚೆನ್ನಾಗಿ ಬರುತ್ತೆ. ಪ್ರತಿಯೊಂದು ಫ್ಲೋರಲ್ಲೂ ನಿಮ್ಗೆ ಏನಿಲ್ಲ ಅಂದ್ರೂ ನನ್ನ ಪ್ರಕಾರ 8,000 to 9,000 1 BHK ಸಿಗುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿ, ಹೆಚ್ಚಿಗೆನೂ ಕೊಡ್ಬೋದು. ತುಂಬ ಆಕ್ಯುಪೈ ಆಗುತ್ತೆ ಬೇಗ ಇದು. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.